ಅಮ್ಮ ನಮಸ್ಕಾರ ರೀ. ನಮಸ್ಕಾರ. ಈಗ ಏನೇನು ತೊಂದರೆ ಐತೆ ಹೇಳ್ರಿ ನಿಮಗೆ? ಸೊಂಟ ನೋವು, ಸೊಂಟ, ಕುತ್ತಿಗೆ ನೋವು. ಕುತ್ತಿಗೆ ಸರ್. ಎಷ್ಟು ವರ್ಷದ ಇದೆ ಅಮ್ಮ? ಈಗ 1-2 ವರ್ಷ ಆಗಕ್ಕೆ ಬಂತು ಸರ್. ಎಲ್ಲ ಕಡೆ ತೋರಿಸ ತೋರಿಸಿದ್ವಿ ಸರ್. ಸರಿ, ಇದು ನಿಮ್ಮ ರಿಪೋರ್ಟ್ ಹೌದಿಲ್ಲ ನಮ್ಮ? ಇದ್ರಾಗ ನರ ಎಲ್ಲ ಒತ್ತಿದಾವೆ ಅಂತ ಹೇಳಿದಾರೆ ನಮ್ಮ. ಇದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರೆ ನಮ್ಮ. ಇದು ನಿಮ್ಮ ರಿಪೋರ್ಟ್ ಸೊಂಟದ್ದು ಹೌದಿಲ್ಲ, ಡಿಸ್ಕ್ ಪಂಚ್ ಹೌದಾ? ನೆಕ್ಸ್ಟ್ ಕುತ್ತಿಗೆದು ಮಾಡಿಸಿದಿರಿ ಹೌದೇನಮ್ಮ? ಇದು ನೆಕ್ಸ್ಟ್ ಕುತ್ತಿಗೆದು C3 C4 C5 ಆಯ್ತಾ? ಕರೆಕ್ಟೇನಮ್ಮ? ಸರಿ ಕುತ್ತಿಗೆದಂತೂ ಮಾಡಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡಲೇಬೇಕು. ಈಗ ನೋವು ಇದೆಯಲ್ಲ? ನೋವು ಇದೆ. ನೋವು ಅಂದ್ರೆ ಸರ್ ಹಿಂಗ್ ಒಂಥರ ಕೂತ್ಕೊಂಡ್ರೆ ಏನು ಸೆಳೆಯೋದಿಲ್ಲ ಸರ್ ನನಗೆ. ಈಗ ಏನಾದ್ರು ಕೆಲಸ ಮಾಡುವಾಗ ನೋವು ಬರುತ್ತೆ. ಈಗಿದೆಯಲ್ಲ? ಇದಿದೆ. ಮತ್ತೆ ಇಲ್ಲಿ ಬಹಳ ನೋವು ಬರುತ್ತೆ. ಸರಿ, ಕುತ್ತಿಗೆಗಿಂತ ಹೆಚ್ಚು ಇಲ್ಲಿ ಬರುತ್ತೆ. ಸರಿ, ಒಂದೊಂದೇ ಸರಿ ಮಾಡೋಣ. ಈಗ ಸೊಂಟ ನೋವು ಐತಲ್ಲ? ಸೊಂಟವಿಗೆ ಆಪರೇಷನ್ ಬೇಕು ಅಂತ ಹೇಳಿದಾರಲ್ವಾ? ಸರಿ, ಈಗ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ, ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಅದು ಮಾಡಿದ್ಮೇಲೆ ಸೊಂಟ ನೋವು ಇರುತ್ತಾ ಇಲ್ಲ ನನಗೆ ಹೇಳ್ಬೇಕು. ಅದು ಆಮೇಲೆ ಡಿಸೈಡ್ ಮಾಡಂತ್ರಿ ಆಪರೇಷನ್. ಸರಿನಾ? ಈಗ ನಿಮ್ಮ ಬ್ರದರ್ ಬಂದೋಗಿದ್ರಲ್ಲ ಸರ್? ನಿಮ್ಮ ಬ್ರದರ್ ಬಂದ್ರಿ, ರಿಲೇಟಿವ್ ಅಲ್ಲ? ಅವ್ರಿಗೆ ಏನು ತೊಂದರೆ ಇತ್ತು? ಸೊಂಟ ನೋವು ಬಂದು ಎಷ್ಟು ದಿನ ಆಯ್ತು ನಮ್ಮಲ್ಲಿ? ಭಾಳ ವರ್ಷಗಟ್ಟಲೆ ಆಯ್ತು. ಆರಾಮಾಗಿದ್ದಾರ? ಅವ್ರಿಗೂ ಸೇಮ್ ಇತ್ತಲ್ಲ ಪ್ರಾಬ್ಲಮ್? ಬೆನ್ನೋವಿತ್ತು. ಈಗ ಕ್ಲಿಯರ್. ಹಂಗಾಗಿ ಇವರಿಗೂ ತೋರ್ಸಕ್ ಬಂದ್ರಿ. ರೈಟ್. ಸರಿ, ಇದು ನಿಮಗೆ ಹಿಡಿತಾರೆ ಕೈ ಪ್ರಾಬ್ಲಮ್. ಸರ್ ಇಲ್ಲಿ ಬರ್ರಿ, ಇಲ್ಲಿ ನೋಡಿ ಬರ್ರಿ. ಇವೆರಡು ಲೆವೆಲ್ ಅದಾವ ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ವ್ಯತ್ಯಾಸ ಇದೆ. ಹಿಂಗೆ ವ್ಯತ್ಯಾಸ ಇದ್ದಾಗ ಅವರು ಸ್ಪೈನಲ್ ಕಾಲಮಲ್ಲಿ ವ್ಯತ್ಯಾಸ ಇದೆ ಅಂತ ಅರ್ಥ. ಈಗ ನಾನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದು ಲೆವೆಲ್ ಆಗ್ತದೆ. ಇದು ಲೆವೆಲ್ ಆತಂದ್ರೆ ನೋವು ಕಮ್ಮಿ ಆಗುತ್ತೆ. ಮಲಿಕ್ ಹೇಳ್ರಿ. ಈಗ ಇದು ಎಷ್ಟು ವರ್ಷಗಳಿಂದ ಇದೆ? 2 ವರ್ಷ ಆಯ್ತು ಸರ್. 1.5 ವರ್ಷ ಮೇಲೆ ಜಾಸ್ತಿನೇ ನೋವಿದೆ. ಸ್ವಲ್ಪ ಮೇಲೆ ಸರ್ಕಡ್ರಿ, ಸ್ವಲ್ಪ ಮೇಲೆ ಸರ್ಕಡ್ರಿ. ಕಾಲು ಚಾಚಿ ಇರಲಿ, ಕಾಲು ಜೋಡಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ. ಇದು ಎತ್ತರ ಐತಿ, ಇದು ಸಣ್ಣ ಐತಿ. ಐತಲ್ರಿ? ಕತ್ತೆತ್ ನೋಡಮ್ಮ ನೀವು. ಅದಾತಲ್ಲ, ಇದು ಎತ್ತರ ಐತಿ ನೋಡಮ್ಮ. ಕಾಣ್ತದ? ಇದು ಎತ್ತರ ಇದೆ, ಇದು ಸಣ್ಣ ಇದೆ. ಹಿಂಗ ಇದ್ದಾಗ ಏನಾಗುತ್ತೆ? ಈ ಕಾಲ್ ನೋವು ಜಾಸ್ತಿ ಐತಲ್ಲ? ಹಿಂಗಿದ್ದಾಗ ಏನಾಗುತ್ತೆ? ನಿಮ್ದು ದೇಹದ ಭಾರ 2 ಕಾಲ ಮೇಲೆ ಸಮನಾಗಿ ಬೀಳ್ತಿರಲ್ಲ. ಒಂದೇ ಕಡೆ ಬಿದ್ದು 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 ಸ್ಪೈನಲ್ ಕಾಲಮ್ ಮೇಲೆ ಪ್ರೆಷರ್ ಬಿದ್ದು ಬಿದ್ದು ಡಿಸ್ಕ್ ಪಲ್ಚ್ ಆಗ್ತದೆ. ಗಾಡಿದು ವೀಲ್ ಅಲೈನ್ಮೆಂಟ್ ಹಾಳಾಗಿ ಟೈರ್ ಸವಿತದೆ. ಹಂಗೆ ಅಲೈನ್ಮೆಂಟ್ ಸರಿ ಇಲ್ಲ. ಇದು ಸುಮ್ಮನೆ ನಿಮಗೇನು ನೋವು ಮಾಡಲ್ಲ. ಗ್ಯಾಸ್ಟ್ರಿಕ್ ಇರ್ತದ? ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡ್ರೆ ಗ್ಯಾಸ್ಟ್ರಿಕ್ ಸರ್. ಮೊದಲು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ಳೋದು. ಇದು ಬಾಳ ನೋವು ಐತಲ್ಲ? ಇದು ಇದೇ ಕಾಲು ನೋವು ಸರ್. ಈ ಕಾಲಿಗೆ ನೋವಿಲ್ಲ. ಇಲ್ಲಿ ನೋಡಮ್ಮ, ಇದು ನೋವೇನಿಲ್ಲಲ್ಲ? ಐತಿ ಸರ್. ಆಯ್ತಾಯ್ತು. ಮಣ್ಬೆಟ್ಟು ಐತಿ. ಕೆಳಬೆಟ್ಟು 2 ಇಲ್ಲ ನೋಡಿ ಸರಿ. ಈಗ ಇದೈತಲ್ಲ, ಇದು ನೋವು ಇದಕ್ಕಿಂತ ಜಾಸ್ತಿ ಇದಿರುತ್ತೆ ನೋಡ್ರಿ. ಈಗ ಐತಿ ಸರ್. ಐತಲ್ಲ? ಅವ್ರ ಮಕ್ಕ ಹೇಳಿ, ಅವ್ರ ಮಕ್ಕ ಹೇಳಿ. ಐತಲ್ಲ? ಐತಲ್ಲ? ಈಗ ಇನ್ನೂ ಜಾಸ್ತಿ ಇರುತ್ತೆ ನೋಡ್ರಿ. ಐತಲ್ಲ? ಐತಿ ಸರ್. ಐತಿ ಅನ್ನೋದೇ ಬೇಡ, ಫೇಸ್ ಹೇಳ್ತದೆ. ಇದಿಲ್ಲ? ಇಲ್ಲ ಸರ್. ಸ್ವಲ್ಪ ಐತಿ. ಇದೊಂದು ಸ್ವಲ್ಪ ಇಲ್ಲ. ಇದು ಏನಿಲ್ಲ ಸರ್. ಇದಿಲ್ಲ? ಇಲ್ಲ ಸರ್. ಇಲ್ಲ, ಹೌದಿಲ್ಲ? ಅವ್ರ ಫೇಸ್ ಹೇಳಿ. ಏನಿಲ್ಲ ಇಲ್ಲ, ಹೌದಾ? ಇದೈತ್ ನೋಡಮ್ಮ. ಸ್ವಲ್ಪ ಆಯ್ತಾ? ಇದಿಲ್ಲ?
ಸ್ವಲ್ಪ ಈಗ ಒಂಚೂರು ಇಲ್ಲ. ಇಲ್ಲ ಸರ್. ಹೌದಾ? ಮೈ ಕೂಸ್ಕೊಳ್ರಿ. ಅಯ್ಯೋ, ಎಷ್ಟು ವಯಸ್ಸೀಗ? ವಯಸ್ಸು 47 ಸರ್. ಅಯ್ಯೋ ನೋಯ್ತು ಸರ್. ಇದೇನಿಲ್ಲ, ಈ ಕಾಲ ಭಾಳ. ನೀವು ಅಲ್ಲಿ ನಿಂತ್ಕೊಳ್ರಿ ಸರ್, ಅಲ್ಲಿ ನಿಂತ್ಕೊಳ್ರಿ. ನಾನು ಬೆನ್ ಹಿಡಿದಿ, ಇದನ್ನ ಕವರ್ ಮಾಡಬೇಡ್ರಿ. ಸ್ವಲ್ಪ ಕೆಳ ಸರ್ಸಮ ಮಕ್ಕಳದವ್ರು ಹೆಚ್ಚದೆ ಬೇಡ, ಸರ್ಸಂಗೆ ಸಾಕು. ಚೂಸ್ ಸರ್ಸಮ್ ಸಾಕು. ಇಂಚೂರು ಆಗ್ಬಿಡ್ರಿ ಸಾಕು. ಬಲಗಾಲ ಮೇಲೆ ಎತ್ರಿ, ಬಿಡ್ರಿ. ಎಡಗಾಲ ಬಿಡ್ರಿ, ಬಲಗಾಲ ಬಿಡ್ರಿ, ಎಡಗಾಲ ಬಿಡ್ರಿ. ಇದನ್ನ ಒಕ್ಕಲು ಇಟ್ಕೊಂಡು ದಮ್ ಮಾಡ್ರಿ. ಹಂಗ ಮೇಲೆ ಇಟ್ಕೊಳಮ್ಮ, ಒಕ್ಕಲು ಜಾಗ ಕಳ್ಸ. ಸ್ವಲ್ಪ ಈ ಕಡೆ ಸಕ್ಕರೆ, ನನ್ನ ಕಡೆ ಸಕ್ಕರೆ ಸ್ವಲ್ಪ ಐತದು. ಸರಿ ಆಯ್ತು, ಕೈ ಮೇಲೆ ತಗೊಳ್ಳಿ ಸ್ವಲ್ಪ. ನನಗೆ ಈ ಕೈಯು ಈ ಕಾಲು ಮೇಲೆ ಹಂಗಲ್ಲ. ಇದು 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 ಎಷ್ಟಾಗತ್ತ ಅಷ್ಟು ತೊಡಿ. ಬಿಡ್ರಿ ಬಿಡ್ರಿ. ಇದು ಇದು ಎತ್ರಿ, ಇದು ಬಿಡ್ರಿ. ಸಾಕು 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 ಸಾಕು. ಆ ಕಡೆ ತಿರುಗಿ ಮಲ್ರಿ, ಗೋಡೆ ಕಡೆಗೆ. ಅದು ಬಲ್ಪ್ ಹಾಕ್ರಿ, ಕೈ ಕಟ್ರಿ. ಕೆಳಗಿನ ಕಾಲು ಚಾಚ್ರಿ, ಕೆಳಗಿನ ಚಾಚ್ರಿ, ಮ್ಯಾಲಿನ ಮಡಚ್ರಿ. ಈ ಕಡೆ ತಿರುಗ್ರಿ. ಉಸಿರು ಒಳ ತಗೊಳ್ರಿ. ಬಿಡ್ರಿ ಉಸಿರು. ಏನಾಯ್ತು ಅಂತ ಹಂಗ್ ಮಾಡ್ತೀವಿ. ಈ ಕಡೆ ತಿರುಗ್ರಿ. ನೋವಾತ? ಎಲ್ಲಿ ನೋವ? ಸರಿ ಆಯ್ತು, ಅಷ್ಟಕ್ಕಂತ. ಕೈ ಕಟ್ರಿ, ಆ ಕಡೆ ತಿರುಗ್ರಿ, ಮ್ಯಾಲಿನ ಕಾಲು ಮಡಚ್ರಿ, ಕೆಳಗಿನ ಚಾಚ್ರಿ. ಹೊಡ್ರಿ, ಆ ಕಡೆ ಹೊಡ್ರಿ, ಫುಲ್ ಆ ಕಡೆ ಹೊಡ್ರಿ. ಉಸಿರು ಒಳ ತಗೊಳ್ರಿ, ಬಿಡ್ರಿ. ಸೀದಾ ಮಕ್ಕಳು. ಬಿಡ್ರಿ, ಮೈ ಊಸ್ಬಿಡ್ರಿ. ಬಿಡ್ರಿ, ಕೈ ಬಿಡ್ರಿ, ಊಸ್ಬಿಡ್ರಿ, ಊಸ್ಬಿಡ್ರಿ. ಈಗ ನೋಡಮ್ಮ, ನಾವು ಹೋಯ್ತಾ? ಸ್ವಲ್ಪ ಒಂಚೂರು ಕಡಿಮೆ ಅನಿಸ್ತು. ಈಗ ಇದೈತೆ ನಮ್ಮ ನಾವು. ಸ್ವಲ್ಪ ಕಡಿಮೆ ಅನಿಸ್ತು. ಈಗ ಇದೈತೆ ನಮ್ಮ. ಇಲ್ಲ, ಸ್ವಲ್ಪ ಕಡಿಮೆ ಅನಿಸ್ತು. ಈಗ ಇದೈತೆ ನಮ್ಮ. ಅದು ಇಲ್ಲ ಸರ್, ಸ್ವಲ್ಪನೂ ಇಲ್ಲ. ಇದೈತೆ ನಮ್ಮ. ಈ ಕೆಳಗಿನ ಬೆಟ್ ಇಲ್ಲ ಸರ್, ಸ್ವಲ್ಪನೂ ಇಲ್ಲ. ಸರಿ ಆಯ್ತು. ಕಾಲು ಜೋಡಿಸ್ರಿ. ಇಲ್ಲಿ ಬರ್ರಿ ಸರ್. ಮಾರ್ಕ್ ಕಾಣದ ಬೆನ್ನೆ ಮಾಡಿರೋದು ಈಗ ಇಲ್ಲಿ ನೋಡ್ರಿ. ಮಟ್ಟ ಆಗಲೇ ಮೇಲೆ ಕೆಳಗಿತ್ತಲ್ಲ, ಕತ್ತೆತ್ ನೋಡ್ರಿ. ಈಗ ಸೇಮ್ ಐತಿ ನೋಡಿ, ಎರಡಕ್ಕೂ ಬೆರಳು. ಅವಾಗ ಹೆಚ್ಚು ಕಮ್ಮಿ ಇತ್ತು, ಹಿಂಗಿತ್ತೆ. ಅವಾಗ ಹಿಂಗಿತ್ತೆ, ಈಗ ಸೇಮ್. ಹಿಂಗೆ ಇರಬೇಕು. ಮತ್ತೆ ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ಹಿಂಗ ಡೈರೆಕ್ಟ್ ಹಿಂಗ್ ಹೇಳಬಾರ್ದು. ಮಕ್ಕಂಡರು ಹಿಂಗ್ ಮಲಗಬಾರ್ದು. ಮಗ್ಲಾಗಿ ಕೈ ಊರಿ ಹೇಳಬೇಕು. ಸಡನ್ನ ಬಗ್ಗಿ ವಜೆ ಎತ್ತಬಾರ್ದು. ಸ್ವಲ್ಪ ಕೂತ್ಕೊಂಡು ಹಿಂಗೆ ಎತ್ತು, ಸೊಂಟ ಬಗ್ಸಿ ಎತ್ತಬಾರ್ದು. ಹಂಗ ಮಾಡಿದ್ರೆ ಮತ್ತೆ ಹಿಂದ್ಗಡೆ ಸ್ಪೈನಲ್ ಕಾಲಮ್ ಅಲ್ಲಿ ವ್ಯತ್ಯಾಸ ಆಗ್ತದೆ. ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಇವ್ನ ನರಾಡ್ಕಂತ ಮತ್ತೆ ಮೇಲೆ ಕೆಳ ಹೋಗತ್ತೆ. ಗಾಡಿದ ವೀಲ್ ಅಲೈನ್ಮೆಂಟ್ ಮಾಡ್ಕೊಟ್ಟಿನಿ ಈಗ ನಾವು. ಕರೆಕ್ಟ್. ಮತ್ತೆ ಗುಂಡಿಗೆ ಬಿಡಿಸಿರಿ, ಹಂಪಾಸಿರಿ, ಮತ್ತೆ ಅಲೈನ್ಮೆಂಟ್ ಹೋಗುತ್ತೆ. ಅರ್ಥ ಆತಾ? ಈಗ ಮಗ್ಗಲಾಗಿ ಕೈ ಊರಿ ಎತ್ತಿ ಕೆಳಗೆ
ನೀವು ಅಲ್ಲಿ ಅಲ್ಲಿ ಮೂರನೇ ಕವರ್ ಮಾಡಿ ಸರ್ ಸೂಪಿನ ಹಿಡಿದು ಕೆಳಗಡೆ ಮೇಲೆ ಅಷ್ಟು ಮೇಲೆ ಕಾಲಿಟ್ಟು ಹಿಡಿದು ಹಿಂಗ್ ಬಿಟ್ಕೊಳ್ಳಿ ಎತ್ತಿ ಆ ಕಡೆ ಹಿಂಗ್ ತೆಗ್ದು ಮೈ ಲೂಸ್ಗಳನ್ನು ಸ್ವಲ್ಪ ಹಿಂದಕ್ಕೆ ಬೆಂಡ್ ಮಾಡಿ ಎಷ್ಟಾಗತ್ತ ಅಷ್ಟು ಬಿಡ್ರಿ ಸಾಕು ಬಿಡ್ರಿ ಕೈ ಬಿಡ್ರಿ ಹಿಂಗ್ ನನ್ನ ಕಡೆ ತಿರ್ಗ್ರಿ ಹಿಂಗ ಬರ್ರಿ ಸರ್ ಈಗ ಕೊಡ್ರಿ ಈಗ ಅವೆರಡು ಲೈನ್ ಜೋಡಿಸ್ರಿ ಅದೆರಡು ಜೋಡಿಸಿದ್ದೀರಾ ಈಗ ಕೀಲ್ ನೋಡ್ರಿ ಹೌದಾ ನಾನು ಕಾಲರ ಜಗ್ಗಿದ್ದೀನಿ ಕೈ ಮುಟ್ಟಿದ್ದೆ ನಾನು ಅಲ್ಲಿ ಸೆಟ್ ಆದ ತಕ್ಷಣ ಇಲ್ಲೂ ಸೆಟ್ ಆಗ್ತವೆ ಈಗ ವಾಕ್ ಮಾಡ್ರಿ ಸೊಂಟದಾಗ ಒಂಚೂರು ನೋವಿರಲ್ಲ ವಾಕ್ ಮೈ ಲೂಸ್ ಮೈ ಬಿಗಡಿ ವಾಕ್ ನೋವಿದೆನಮ್ಮ ಉರಿದಿಲ್ಲ ನೋವು ಐತೆ ನೋಡ್ರಿ ಹೇಳ್ರಿ ಕ್ಯಾಮ್ರಾಮನ್ ಅವರೇ ನಿಮಗೆ ಏನಿಸ್ತು ನೋವು ಕಡಿಮೆ ಅನಿಸ್ತು ನೋವು ಕಮ್ಮಿ ಆಯ್ತಾ ಈಗ ನಾನೇನಾರ ಇಂಜೆಕ್ಷನ್ ಮಾಡಿದ್ನ ನಿಮಗೆ ಮಾತ್ರೆ ಕೊಟ್ಟನ್ಯಾ ಎಣ್ಣೆ ಹಚ್ಚಿದ್ನ್ಯಾ ಮಸಾಜ್ ಮಾಡಿದ್ನ್ಯಾ ಏನ್ ಕಮ್ಮಿ ಆಗ್ತದ್ರು ಈಗ ಔಷಧಿ ಕೊಟ್ಟು ಕಮ್ಮಿ ಆದ್ರೆ ಔಷಧಿ ಎಫೆಕ್ಟ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಈಗ ಔಷಧಿನೇ ಕೊಡೋದು ಕಮ್ಮಿ ಆಯ್ತು ಅಂದ್ರೆ ನಿಮ್ ಇದ್ರಿಗೆ ಕೊಟ್ಟೆ ಔಷಧಿನ ಯಾರು ಹಚ್ಚಿದ್ನ್ಯಾ ಅದು ಹೆಂಗೆ ಅಂದ್ರೆ ಅಲೈನ್ಮೆಂಟ್ ಅಲ್ಲಿ ನರ ಒತ್ತು ಕಮ್ಮಿ ಆಗಿರುತ್ತೆ ಕೇಳಿಸ್ಕೊಡು ಸರಿ ಓಕೆ ಈ ಕಡಿಮೆ ಆಯ್ತು ಸರಿ ಭುಜದ ನೋವು ನೋಡ್ರಿ ನೋಡ್ರಿ ಭುಜದ್ದು ಇರಲ್ಲ ಹೆಂಗಾರ ನೋಡ್ರಿ ಹೆಂಗಾರ ಕಲಿಸ್ರಿ ಹುಡುಕ್ಯಾಡ್ತವ್ರಿ ನೋವು ಬಂದಾಗಿತ್ತು ನೋವು ಈಗ ರಿಲೀಸ್ ಫ್ರೀ ಅನಿಸ್ತು ಸೊಂಟ ಕುಗಿ ಅನಿಸ್ತದ ಇಲ್ಲ ಅನಿಸ್ತದ ಅಂತ ಹೇಳ್ರಿ ಅದ್ರಿಲ್ಲ ಅಂತ ಹೇಳ್ರಿ ಮಾತಾಡ್ರಿ ಇದ್ದ ವಿಷಯ ಹೇಳ ನೀವು ಸರ್ ಫ್ರೀ ಅನಿಸ್ತು ಸರ್ ಈಗ ಆದ್ರೆ ಇಲ್ಲಿ ಬಹಳ ಉರಿತದೆ ಸರ್ ಇಲ್ಲಿ ಉರಿತಾ ಇದೆ ಉರಿತದೆ ಸರ್ ಸರಿ ಆ ಉರಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೀನಿ ಹಾ ಸರ್ ಈಗ ಸೊಂಟ ನೋವಿಲ್ಲ ಇಲ್ಲ ಸರ್ ಭುಜ ನೋವಿಲ್ಲ ನೋವು ಏನಿಲ್ಲ ಸರ್ ಉರಿತದೆ ಈಗ ನಿಮ್ಗ ಸೊಂಟ ನೋವು ಭುಜದ ನೋವು ಕಮ್ಮಿ ಆಯ್ತು ಆಯ್ತಲ್ಲ ಆಯ್ತು. ಅದನ್ನ ಹೇಳಿ ಅವ್ರಿಗೆ ಉರಿದ್ದು ಬೇರೆ ಅದು ಆಯ್ತಾ ಓಕೆ ಓಕೆ ಸರ್ ಸರ್